ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕರ್ನಾಟಕದ ಲೋಕಾಯುಕ್ತಕ್ಕೆ ಗಂಧದ ಕಡ್ಡಿ ಶಾಕ್. ಏನಿದಂತೀರಾ? ಗಂಧದ ಕಡ್ಡಿ ಪ್ಯಾಕೆಟ್ ಅನ್ನ ಮಂಡ್ಯದ ಹೋರಾಟಗಾರರೊಬ್ಬರು ಕಳಿಸಿದ್ದಾರೆ. ಕೆಆರ್ಪೇಟೆ ಕಾರ್ಯಕರ್ತ ಮಂಜುನಾಥನ್ ವ್ಯಂಗ್ಯದ ಪೂಜೆ ಮಾಡಿರೋದು. ಅರ್ಜಿಯು ಕಡತದಲ್ಲಿದ್ದರೆ ದಿನ ಪೂಜೆ ಮಾಡಿ ಅಂತ ವ್ಯಂಗ್ಯ ಹಾಕಿದ್ದಾರೆ. ಹಿಂದೆ ಲೋಕ ತನಿಖೆಗೆ ಒಂದು ದೂರು ಕೊಟ್ಟಿದ್ರು. 2 ವರ್ಷ ಆಯಿತು. 2 ವರ್ಷವಾದರೂ ಕೂಡ ಕ್ರಮ ಜರುಗಿಸದೆ ಮೀನಾಮೇಷ ಎಣಿಸಿದ್ರಂತೆ. ಈ ಅರ್ಜಿಯ ಉತ್ತರಕ್ಕೆ, ನಿಮ್ಮ ಅರ್ಜಿ ಕಡತದಲ್ಲಿದೆ ಎಂಬ ಉತ್ತರಕ್ಕೆ ಕೆಆರ್ಪೇಟೆ ಕಾರ್ಯಕರ್ತನ ವ್ಯಂಗ್ಯದ ಪೂಜೆ ಇದು. ಅರ್ಜಿ ಕಡತದಲ್ಲಿದ್ದರೆ ಅದನ್ನು ನೀವು ಪೂಜೆ ಮಾಡಿ ಅಂತ ಗಂಧದ ಕಡ್ಡಿಯನ್ನು ಪ್ಯಾಕೆಟ್ ಮಾಡಿ ಮಂಡ್ಯದ ಹೋರಾಟಗಾರರು ಕಳಿಸಿದ್ದಾರೆ. ಈ ಲೋಕಾಯುಕ್ತ ಇಲಾಖೆಯವರು ಎಲ್ಲ ಕಚೇರಿಗಳಲ್ಲೂ ನಾಮಫಲಕ ಹಾಕಿರ್ತಾರೆ. ಇಲಾಖೆಗಳಲ್ಲಿ ಕೆಲಸಗಳಿಗೆ ವಿಳಂಬ ಮಾಡಿದ್ರೆ, ತೊಂದರೆ ಕೊಟ್ರೆ, ಭ್ರಷ್ಟಾಚಾರ ನಡೆದ್ರೆ ನಮಗೆ ದೂರು ಕೊಡಿ ಅಂತ. ಅದೇ ಲೋಕಾಯುಕ್ತಕ್ಕೆ ದೂರು ಕೊಟ್ಟು ಹೆಚ್ಚು ಕಮ್ಮಿ 1.5 ವರ್ಷ ಆದ್ರೂ ಸಹ ಅರ್ಜಿನ ವಿಲೆ ಇಟ್ಕೊಂಡಿದ್ದಾರೆ. ನೋಡಿ, ಎಂಡಾಸ್ಮೆಂಟ್ ಕೊಟ್ಟಿದ್ದಾರೆ. ನಾನು ಕೊಟ್ಟಿರೋದು 21/11/2024 ಕೊಟ್ಟಿರೋ ಅರ್ಜಿನ 26/3 ಕೊಟ್ಟಿದ್ದಾರೆ ಎಂಡಾಸ್ಮೆಂಟ್. ನಮ್ಮ ಅರ್ಜಿನ ಕಡತದಲ್ಲಿ ಇಟ್ಕೊಂಡಿದೀವಿ ಅಂತ. ಕಡತದಲ್ಲಿ ಇಟ್ಕೊಳಕ ನಾವು ದೂರು ಕೊಡೋದು? ತನಿಖೆ ಮಾಡಬೇಕಲ್ಲ. ಇದು ಯಾವ ವಿಷಯ ಕೊಟ್ಟಿದೆ ಅಂತಂದ್ರೆ, ನಮ್ಮ ಕೆಆರ್ಪೇಟೆ ಪಟ್ಟಣದಲ್ಲಿ ಕಾಸಿಂ ಖಾನ್ ಪುರಸಭಾ ಸಮುದಾಯ ಭವನ ಇದೆ. ಆ ಸಮುದಾಯ ಭವನದ ಒಳಗಡೆ ನಾವು ಹೆಚ್ಚುವರಿ ಕಟ್ಟಡ ಕಟ್ಟಿದೀವಿ ಅಂತೇಳಿ ಸುಮಾರು 50 ಲಕ್ಷ ರೂಪಾಯಿ ಹಣ ಬಿಡುಗಡೆ ಮಾಡ್ಕೊಂಡಿದ್ರು ಅಂತ ಆರೋಪ ಇತ್ತು. ಆದ್ರೆ ಕಟ್ಟಡ ಕಟ್ಟಿರ್ಲಿಲ್ಲ. ಈ ಲೋಕಾಯುಕ್ತ ಇಲಾಖೆಯವರು ಎಲ್ಲ ಕಚೇರಿಗಳಲ್ಲೂ ನಾಮಫಲಕ ಹಾಕಿರ್ತಾರೆ. ಇಲಾಖೆಗಳಲ್ಲಿ ಕೆಲಸಗಳಿಗೆ ವಿಳಂಬ ಮಾಡಿದ್ರೆ, ತೊಂದರೆ ಕೊಟ್ರೆ, ಭ್ರಷ್ಟಾಚಾರ ನಡೆದ್ರೆ ನಮಗೆ ದೂರು ಕೊಡಿ ಅಂತ. ಅದೇ ಲೋಕಾಯುಕ್ತಕ್ಕೆ ದೂರು ಕೊಟ್ಟು ಹೆಚ್ಚು ಕಮ್ಮಿ 1.5 ವರ್ಷ ಆದ್ರೂ ಸಹ ಅರ್ಜಿನ ವಿಲೆ ಇಟ್ಕೊಂಡಿದ್ದಾರೆ. ನೋಡಿ, ಎಂಡಾಸ್ಮೆಂಟ್ ಕೊಟ್ಟಿದ್ದಾರೆ. ನಾನು ಕೊಟ್ಟಿರೋದು 21/11/2024 ಕೊಟ್ಟಿರೋ ಅರ್ಜಿನ 26/3 ಕೊಟ್ಟಿದ್ದಾರೆ ಎಂಡಾಸ್ಮೆಂಟ್. ನಮ್ಮ ಅರ್ಜಿನ ಕಡತದಲ್ಲಿ ಇಟ್ಕೊಂಡಿದೀವಿ ಅಂತ. ಕಡತದಲ್ಲಿ ಇಟ್ಕೊಳಕ ನಾವು ದೂರು ಕೊಡೋದು? ತನಿಖೆ ಮಾಡಬೇಕಲ್ಲ. ಇದು ಯಾವ ವಿಷಯ ಕೊಟ್ಟಿದೆ ಅಂತಂದ್ರೆ, ನಮ್ಮ ಕೆಆರ್ಪೇಟೆ ಪಟ್ಟಣದಲ್ಲಿ ಕಾಸಿಂ ಖಾನ್ ಪುರಸಭಾ ಸಮುದಾಯ ಭವನ ಇದೆ. ಆ ಸಮುದಾಯ ಭವನದ ಒಳಗಡೆ ನಾವು ಹೆಚ್ಚುವರಿ ಕಟ್ಟಡ ಕಟ್ಟಿದೀವಿ ಅಂತೇಳಿ ಸುಮಾರು 50 ಲಕ್ಷ ರೂಪಾಯಿ ಹಣ ಬಿಡುಗಡೆ ಮಾಡ್ಕೊಂಡಿದ್ರು ಅಂತ ಆರೋಪ ಇತ್ತು. ಆದ್ರೆ ಕಟ್ಟಡ ಕಟ್ಟಿರ್ಲಿಲ್ಲ. ಈ ಲೋಕಾಯುಕ್ತ ಇಲಾಖೆಯವರು ಎಲ್ಲ ಕಚೇರಿಗಳಲ್ಲೂ ನಾಮಫಲಕ ಹಾಕಿರ್ತಾರೆ. ಇಲಾಖೆಗಳಲ್ಲಿ ಕೆಲಸಗಳಿಗೆ ವಿಳಂಬ ಮಾಡಿದ್ರೆ. ಹೀಗೆ ಕರ್ನಾಟಕ ಲೋಕಾಯುಕ್ತಕ್ಕೆ ಗಂಧದ ಕಡ್ಡಿಯನ್ನು ಕಳಿಸಿಕೊಟ್ಟಿರುವಂಥ ಸಾಮಾಜಿಕ ಹೋರಾಟಗಾರ ಆಗಿರುವಂಥ ಮಂಜುನಾಥ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ ಮಂಜುನಾಥ್ ಅವರೇ. ಏನಿದು ಪ್ರಕರಣ? ಯಾವುದ್ರ ಬಗ್ಗೆ ದೂರು ಕೊಟ್ಟಿದ್ದೀರಿ ನೀವು ಲೋಕಾಯುಕ್ತಕ್ಕೆ? ಸರ್, 2020 ಅದೊಂದು ಬಿಲ್ಡಿಂಗ್ ಕಟ್ಟದೇನೆ ಬಿಲ್ಡಿಂಗ್ ಕಟ್ಟಿದೀನಿ ಅಂತ ಹೇಳಿ ಹಣ ಬಿಡುಗಡೆ ಮಾಡ್ಕೊಂಡ್ರೆ 50 ಲಕ್ಷನ. ಎಲ್ಲಿ? ಕೇರ್ಪೇಟೆನಲ್ಲಿ. ಅದನ್ನ ಕಟ್ಟಿಲ್ಲ ಅಂತ ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟಿದ್ದೆ. ಕಟ್ಟಿದಾರೋ ಇಲ್ವ ಅಂತ ತನಿಖೆ ಮಾಡಕ್ ಬಂದಿರೋ ಅಧಿಕಾರಿ ಕಟ್ಟಿಲ್ಲ ಅನ್ನೋ ತನಿಖೆ ಮಾಡ್ದೇನೆ ಹಳೆ ಕಟ್ಟಡ ದುರಸ್ತಿ ಮಾಡೋರು ಅಂತ ವರದಿ ಮಾಡ್ಕೊಂಡು ಹೋಗಿದ್ರು. ಇದು ಸರಿ ಇಲ್ಲ, ಅವ್ರ ಮೇಲೆ ಶಿಸ್ತು ಕ್ರಮ ತಗೊಳ್ಳಿ, ಮತ್ತೆ ಬೇರೆ ಅಧಿಕಾರಿಯಿಂದ ತನಿಖೆ ಮಾಡಿಸಿ ಅಂತ ನಾನು 1.5 ವರ್ಷದಿಂದ ಇನ್ನೊಂದು ಅರ್ಜಿ ಕೊಟ್ಟಿದ್ದೆ. ಎಲ್ಲಿ? ಯಾವ ಲೋಕಾಯುಕ್ತಕ್ಕೆ? ಮಂಡ್ಯದಕ್ಕ? ಬೆಂಗಳೂರು. ಓಕೆ. ನಾನು ಪದೇ ಹೋಗಿ ಕೇಳ್ತಾನೆ ಇದ್ದೆ, ಕ್ರಮ ತಗೋತೀವಿ ಮಾಡ್ತೀವಿ ಅಂತ ಹೇಳ್ತಾನೆ ಇದ್ರು. ಕಡೆಗೆ ಬೇಸತ್ತು ಮಾಹಿತಿ ಎಕ್ಕಲ್ಲಿ ಕೇಳಿದೆ, ನನ್ನ ಅರ್ಜಿಗೆ ಏನ್ ಕ್ರಮ ತಗೊಂಡಿದ್ದೀರಿ ಅಂತ. ಅತ್ಯಂತ ಉಡಾಫೆಯಿಂದ ಉತ್ತರ ಕೊಟ್ಟಿದ್ದಾರೆ, ನಿಮ್ಮ ಅರ್ಜಿನ ನಾವು ಕಡತದಲ್ಲಿ ಮಡಿಕೊಂಡಿದೀವಿ ಅಂತ. ನಾವು 1000 ರೂಪಾಯಿ ಖರ್ಚು ಮಾಡಿ ಒಂದು ಸಮಾಜಕ್ಕೋಸ್ಕರ ಹೋರಾಟ ಮಾಡೋರ್ಗಾರೆ ಇದು ಮಾಡಿದ ಅನ್ಯಾಯ ಅಂತ ಇವರು. ಹಾಗಾಗಿ ನಾನು ಬೇಸರಗೊಂಡು ಅದಕ್ಕೆ ದಿನ ಪೂಜೆ ಮಾಡಿ ಅಂತ ಹೇಳಿ ಕಡತದಲ್ಲಿ ಸುಮ್ಮನೆ ಇಟ್ಕೊಂಬಿಡಿ, ಪೂಜೆನಾದ್ರೂ ಮಾಡಿ ಅದಕ್ಕೆ ಅನ್ಬಿಟ್ಟು ಗಂಧಕಡ್ಡಿ ಕಳ್ಸಿಕೊಟ್ಟಿದ್ದೀನಿ. ಇದು ಹಾಸ್ಯಾಸ್ಪದ ಅನ್ಸಿದ್ರು ನಮ್ಮ ನೋವನ್ನ ಆ ರೀತಿ ತೋಡ್ಕೊಂಡಿದ್ದೀನಿ. ಕರೆಕ್ಟ್. ಯಾವಾಗ ಕೊಟ್ಟಿದ್ರಿ ನೀವು ದೂರು ಇದ್ರ ಬಗ್ಗೆ? 22ರಲ್ಲಿ ಕೇಸ್ ಆಗಿದೆ. ತನಿಖೆಗೆ ಇವರು 1.5 ವರ್ಷ ಹಿಂದೆ ಬಂದಿದ್ರು ಕೇರ್ಪೇಟೆಗೆ. ನಾನು 1.5 ವರ್ಷ ದೂರು ಕ್ರಮ ತಗೊಂಡು ಮರು ತನಿಖೆ ಮಾಡಿಸಿ ಅಂತ ಹೇಳಿ 1.5 ವರ್ಷ ಆಗಿದೆ. 1.5 ವರ್ಷದಿಂದ ಅವ್ರು ಹಾಗೆ ಇಟ್ಕೊಂಡಿದ್ದೀನಿ ಕಟ್ಟಡದಲ್ಲಿ ಅಂತ ಹೇಳ್ತಾರೆ. ನೀವು ದೂರು ಕೊಟ್ಟ ನಂತರ ಏನಾದ್ರು ಮಾಹಿತಿಗಳನ್ನ, ಏನಾದ್ರು ಹೆಚ್ಚುವರಿ ಮಾಹಿತಿಗಳನ್ನ ಯಾವ್ದಾದ್ರು ಏನಾದ್ರು ಕೇಳಿದ್ರ ಅವರು? ಕೊಟ್ಟಿದ್ದೀನಿ. ಅವ್ರು ಏನೇನ್ ಕೇಳಿದಾರೆ ಎಲ್ಲ ಕೊಟ್ಟಿದ್ದೀನಿ. ಮತ್ತೆ ವಿಚಾರಣೆಗೆ ಬಂದಿದ್ರು ಮಂಜುನಾಥ್ ಅವರು, ನಿಮ್ಮ ಧ್ವನಿ ಬ್ರೇಕ್ ಆಗ್ತಾ ಇದೆ. ಹೌದು. ಓಕೆ. ಈಗ ಕಡತದಲ್ಲಿ ಇಟ್ಕೊಂಡಿದ್ದೀರಿ ಅನ್ನುವ ಕಾರಣಕ್ಕಾಗಿ ನಿಮ್ಮ ಆಕ್ರೋಶ ಇದೀಗ? ಹೌದು. ಓಕೆ ಮಂಜುನಾಥ್ ಅವರೇ, ಮತ್ತೊಮ್ಮೆ ಸಂಪರ್ಕಿಸ್ತೀವಿ ನಿಮ್ಮನ್ನ. ಥ್ಯಾಂಕ್ ಯು ಸೋ ಮಚ್ ಜೀ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ.